ಇನ್ನು ವರ್ಷ ಕಳೆದರೂ ಕೂಡ ಮಂಜೂರಾಗದ ಅಂಗನವಾಡಿ ಕಟ್ಟಡ, ಸರ್ಕಾರಿ ಕಟ್ಟಡವೂ ಇಲ್ಲ, ಬಾಡಿಗೆ ಕಟ್ಟಡವೂ ಕೂಡ ಇಲ್ಲ. ತಾತ್ಕಾಲಿಕ ಶೆಡ್ನಲ್ಲಿ ಪುಟಾಣಿ ಮಕ್ಕಳಿಗೆ ಆಟ ಪಾಠ ನಡೀತಾ ಇದೆ. ಆದರೂ ಕೂಡ ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ತಾ ಇಲ್ಲ. ಉತ್ತರ ಕನ್ನಡ ಜಿ ಸಿದ್ದಾಪುರ ತಾಲೂಕಿನ ಬಿಳೇಗೌಡ ಗ್ರಾಮದಲ್ಲಿರುವಂತಹ ಅಂಗನವಾಡಿಯ ಪರಿಸ್ಥಿತಿ ಇದು. ಬಿಳೇಗೌಡ ಗ್ರಾಮದಲ್ಲಿ ಅಂಗನವಾಡಿ ದುಸ್ಥಿತಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಮಳೆ ಬಂದ್ರೆ ಅಧೋಗತಿ, ಆಗಾಗ ಗಾಳಿಗೆ ಹಾರಿ ಹೋಗುವಂತಹ ಶೀಟ್. ಮಕ್ಕಳ ಪರಿಸ್ಥಿತಿ ಹೇಗಿರಬಹುದು ಅಂತ ನಾವು ಊಹೆ ಮಾಡಿಕೊಳ್ಳಬಹುದು. ಜಿಲ್ಲೆಯಲ್ಲಿ 322 ಬಾಡಿಗೆ ಕಟ್ಟಡದಲ್ಲಿ ಇವೆ ಅಂಗನವಾಡಿಗಳು. ಸ್ವಂತ ಕಟ್ಟಡ ಕೇಳಿದ್ರೆ ಯಾರೂ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ಇದು ಉತ್ತರ ಕನ್ನಡದ ಅಂಗನವಾಡಿಯ ಒಂದು ದುಸ್ಥಿತಿ. ಮಕ್ಕಳು ಇದೇ ಪರಿಸ್ಥಿತಿಯಲ್ಲಿ ಪಾಠ ಕೇಳುವಂತಹ ದುಸ್ಥಿತಿಯಲ್ಲಿ ಎದುರಾಗಿದೆ. ಶಿಕ್ಷಕರು ಕೂಡ ಸಂಬಂಧಪಟ್ಟವರಿಗೆ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಇಲ್ಲಿವರೆಗೂ. ಹಲವಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿ ಸ್ವಂತ ಕಟ್ಟಡವನ್ನ ಕೊಡೋದಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ. ಅಂದ್ರೆ ಇತ್ತ ಗಮನವೇ ಕೊಡ್ತಾ ಇಲ್ಲ ಅನ್ನುವಂಥದ್ದು ತೀರಾ ದುರಂತದ ವಿಚಾರ. ಗೆದ್ದಲು ಹಿಡಿದಿದೆ ಅಲ್ಲಿನ ಹಂಚುಗಳು, ಯಾವಾಗ ಬೀಳುತ್ತೆ ಅನ್ನುವಂತಹ ಆತಂಕ. ಇಂಥ ಪರಿಸ್ಥಿತಿಯಲ್ಲೇ ಮಕ್ಕಳಿಗೆ ಪಾಠ ಮಾಡಬೇಕಾದಂತಹ ಒಂದು ದುಸ್ಥಿತಿ ಅಲ್ಲಿನ ಶಿಕ್ಷಕರಿಗೆ ಎದುರಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಅಂಗನವಾಡಿಗೆ ತೆರಳುವಂತಹ ಚಿಕ್ಕ ಚಿಕ್ಕ ಮಕ್ಕಳ ಪರಿಸ್ಥಿತಿ, ಇಲ್ಲೇ ಆಟ ಆಡಬೇಕು, ಇಲ್ಲೇ ಪಾಠ ಕೇಳಬೇಕು, ಇಲ್ಲೇ ಊಟ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಅಂಗನವಾಡಿ ಮಕ್ಕಳ ಪರಿಸ್ಥಿತಿ, ಅವರ ದುಸ್ಥಿತಿ ಯಾವ ರೀತಿ ಇದೆ, ಆದಷ್ಟು ಬೇಗ ಸಂಬಂಧಪಟ್ಟವರು ಇತ್ತ ಗಮನ ಕೊಡಬೇಕು. ಚಿಕ್ಕ ಚಿಕ್ಕ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಅವರು ಕೈ ಜೋಡಿಸಬೇಕು ಅನ್ನುವಂಥದ್ದು ಪವರ್ ಟಿವಿಯ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ಪವರ್ ಟಿವಿ ನಡೆಸ್ತಾ ಇರುವಂತಹ ಒಂದು ಅಭಿಯಾನ. ನಿನ್ನೆಯಿಂದ ಈ ಅಭಿಯಾನವನ್ನ ನಡೆಸ್ತಾ ಇದೆ ನಿಮ್ಮ ಪವರ್ ಟಿವಿ. ಇವತ್ತು ಕೂಡ ರಾಜ್ಯದಲ್ಲಿರುವಂತಹ ಹಲವಾರು ಅಂಗನವಾಡಿಗಳ ದುಸ್ಥಿತಿ ಹೇಗಿದೆ, ಅಂಗನವಾಡಿಗಳ ಪರಿಸ್ಥಿತಿ ಯಾವ ಹಂತದಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಒಂದು ಅಭಿಯಾನ. ಆದಷ್ಟು ಬೇಗ ಸಂಬಂಧಪಟ್ಟವರು ಬಹುತೇಕ ಇಂಥ ಅಂಗನವಾಡಿಗಳ ಪರಿಸ್ಥಿತಿಯನ್ನ ಸರಿ ಮಾಡಿ ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಕೈ ಜೋಡಿಸಿ ಅನ್ನುವಂಥದ್ದು ಪವರ್ ಟಿವಿಯ ಒಂದು ಆಶಯವಾಗಿದೆ. ಪುಟಾಣಿ ಮಕ್ಕಳು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ತಮ್ಮ ಪೋಷಕರು ಮಕ್ಕಳನ್ನ ಇಂಥ ಅಂಗನವಾಡಿಗೆ ಕಳಿಸ್ತಾರೆ. ಆದರೆ ಆ ಅಂಗನವಾಡಿಗಳು ಸರಿ ಇಲ್ಲ, ಆ ಮಕ್ಕಳ ಜೀವಕ್ಕೆ ಒಂದು ರೀತಿಯ ಕುತ್ತು ಆತಂಕ ತರುವಂತಹ ಸ್ಥಿತಿಯಲ್ಲಿ ಇದೆ ಅಂತಂದಾಗ ಪೋಷಕರು ಕೂಡ ಹಿಂದು ಮುಂದೆ ನೋಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಇತ್ತ ಗಮನ ಹರಿಸಬೇಕು, ಪುಟ್ಟ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು. ಆದಷ್ಟು ಬೇಗ ಸ್ವಂತ ಕಟ್ಟಡವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ಕೆಲಸ ಮಾಡಬೇಕು ಅನ್ನುವಂಥದ್ದು ಪವರ್ ಟಿವಿಯ ಒಂದು ಅಭಿಯಾನದ ಉದ್ದೇಶ ಆಗಿದೆ. ಇನ್ನು ಮೇಲ್ಛಾವಣಿ ಸ್ಥಿತಿ ಆಗಿರ್ಬೋದು, ಆ ಹಂಚಿನ ಸ್ಥಿತಿ ಆಗಿರ್ಬೋದು, ಆ ಬಾಗಿಲುಗಳ ಪರಿಸ್ಥಿತಿ ಯಾವ ರೀತಿ ಇದೆ, ರಾಜ್ಯದ ಬಹುತೇಕ ಅಂಗನವಾಡಿಗಳ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ನಾವೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂತಹ ಅಂಗನವಾಡಿ ಕಾರವಾರದ ಸಿದ್ದಾಪುರದಲ್ಲಿ ಇರುವಂತಹ ಒಂದು ಅಂಗನವಾಡಿಯ ದುಸ್ಥಿತಿಯನ್ನ ನಾವೀಗ ತೋರಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಗೆದ್ದಲು ಹಿಡಿದಿದೆ ಹಂಚುಗಳು ಸಂಪೂರ್ಣವಾಗಿ. ಯಾವ ಹಂತದಲ್ಲಿ ಅದು ಉದುರಿ ಬೀಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇಂಥ ಆತಂಕದಲ್ಲೇ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳುವಂತಹ ಪರಿಸ್ಥಿತಿ, ಜೊತೆಗೆ ಬಾಗಿಲು ಕೂಡ ಯಾವಾಗ ಬೀಳುತ್ತೆ ಅನ್ನುವಂತಹ ಆತಂಕದಲ್ಲಿರುತ್ತೆ. ಜೊತೆಗೆ ಆ ಮೇಲ್ಛಾವಣಿ ಕುಸಿಯುವ ಆತಂಕ, ಗೋಡೆಗಳು ಕೂಡ ಸರಿಯಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಂಗನವಾಡಿಗಳಿದ್ದಾವೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂಥ ಅಂಗನವಾಡಿಗಳನ್ನು ಸರಿ ಮಾಡಿಸಿ ಮಕ್ಕಳ ಆಟ ಪಾಠ ಊಟಕ್ಕೆ ನೆರವಾಗಬೇಕು, ಪುಟ್ಟ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥದ್ದು ಪವರ್ ಟಿವಿಯ ಆಶಯ.